ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ಇವತ್ತಿನಿಂದ ನಿಮ್ಗೆ ಟೆಕ್ ನ್ಯೂಸ್ ನ ಹೇಳ್ತಾ ಇದ್ದೀನಿ. ಟೆಕ್ ಫೀಲ್ಡ್ ಅಲ್ಲಿ ಏನೇನ್ ಆಗ್ತಾ ಇದೆ, ಏನೇನ್ ಹೊಸ ಆವಿಷ್ಕಾರಗಳಾಗಿದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನಾನು ಸಣ್ಣದೊಂದು ಇಂಟ್ರಡಕ್ಷನ್ ನ ಕೊಟ್ಬಿಡ್ತೀನಿ. ನನ್ನ ಬಗ್ಗೆ ಅಲ್ಲ, ಟೆಕ್ ನ್ಯೂಸ್ ಬಗ್ಗೆ. ನಮ್ಮ ಟೆಕ್ ನ್ಯೂಸ್ಗೆ ಟೆಕ್ ಸುದ್ದಿ ಅಂತ ಹೆಸರಿಟ್ಟಿದ್ದೀನಿ. ಇದು ನಮ್ಮ ಟೆಕ್ ಸುದ್ದಿಯ ಫಸ್ಟ್ ಎಪಿಸೋಡ್ ಆಗಿದೆ. ನಮ್ಮ ಟೆಕ್ ನ್ಯೂಸ್ ಅಲ್ಲಿ ಏನೇನ್ ಇರುತ್ತೆ ಅಂತ ಅಂದ್ರೆ, ಮೊದಲನೇದಾಗಿ 5 ರಿಂದ 6 ಅಥವಾ 7 ಟೆಕ್ ನ್ಯೂಸ್ ಬಗ್ಗೆ ಹೇಳ್ತೀನಿ. ಟೆಕ್ ನ್ಯೂಸ್ ಬಗ್ಗೆ ಮಾತ್ರ ಹೇಳ್ತೀನಿ, ಯಾವುದೇ ರಾಜಕೀಯ, ಕೊಲೆ, ಕಳ್ತನ ಇತ್ಯಾದಿ ಬೇರೆ ನ್ಯೂಸ್ ಗಳ ಬಗ್ಗೆ ಹೇಳೋದಿಲ್ಲ, ಯಾಕಂದ್ರೆ ಅದಕ್ಕೆಲ್ಲ ನ್ಯೂಸ್ ಚಾನೆಲ್ ಗಳು ಇದಾವೆ. ಎರಡನೇದಾಗಿ ಒಂದು ಬೆಸ್ಟ್ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ, ಅಂದ್ರೆ ಒಂದು ಬೆಸ್ಟ್ ಡಿಸ್ಕೌಂಟ್ ಹಾಗೆ ಆಫರ್ ಇರೋ ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಮೂರನೇದಾಗಿ ಒಂದು ಗೇಮ್ ಬಗ್ಗೆ ನ್ಯೂಸ್ ಹೇಳ್ತೀನಿ, ಗೇಮ್ ಫೀಲ್ಡ್ ಅಲ್ಲಿ ಏನಾಗ್ತಾ ಇದೆ, ಯಾವ್ಯಾವ ಹೊಸ ಗೇಮ್ ಲಾಂಚ್ ಆಗಿದೆ ಅಂತ ಹೇಳ್ತೀನಿ. ನಾಲ್ಕನೇದಾಗಿ ಯಾವ್ದಾದ್ರು ಒಂದು ಬೆಸ್ಟ್ ಫ್ಯಾಕ್ಟ್ ಬಗ್ಗೆ ಹೇಳ್ತೀನಿ, ಅಂದ್ರೆ ನಿಮ್ಗೆ ಗೊತ್ತಿಲ್ಲದೆ ಇರೋ ಫ್ಯಾಕ್ಟ್ ಬಗ್ಗೆ ಹೇಳ್ತೀನಿ. ನಮ್ಮ ಟೆಕ್ ನ್ಯೂಸ್ ನ ವಾರ ಪೂರ್ತಿ ಮಾಡೋದಿಲ್ಲ, ಹಾಗಂತ ಸಂಡೇ ಮಾತ್ರ ಮಾಡೋದಿಲ್ಲ. ವಾರಕ್ಕೆ 2 ಇಲ್ಲ 3 ಟೆಕ್ ನ್ಯೂಸ್ ವಿಡಿಯೋಸ್ ಗಳನ್ನ ಹಾಕ್ತಾ ಇರ್ತೀನಿ. ಸಾರಿ ನಿಮ್ಗೆ ಬೋರ್ ಮಾಡಿದ್ದಕ್ಕೆ. ಈಗ ವಿಡಿಯೋನ ಶುರು ಮಾಡೋಣ. ನಮ್ಮ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಆಪಲ್ ಕಡೆಯಿಂದ ಒಂದು ನ್ಯೂಸ್ ಬಂದಿದೆ. ಏನು ಅಂತಂದ್ರೆ, ಆಪಲ್ ಐಫೋನ್ 16 ಪ್ರೋ ಹಾಗೆ 16 ಪ್ರೋ ಮ್ಯಾಕ್ಸ್ ನಮ್ಮ ಭಾರತದಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರಂತೆ. ಆದ್ರೆ ಮೊದಲು ಆಪಲ್ ಅವರು ಐಫೋನ್ 15 ಹಾಗೆ 15 ಪ್ಲಸ್ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ರು. ಆದ್ರೆ ಈ ವರ್ಷದಿಂದ 16 ಪ್ರೋ ಹಾಗೆ 16 ಪ್ರೋ ಮ್ಯಾಕ್ಸ್ ನಮ್ಮ ಭಾರತದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದನ್ನ ಶುರು ಮಾಡಿದ್ದಾರೆ. ಈ ನ್ಯೂಸ್ ಬಂದ್ಮೇಲೆ ಆಪಲ್ ಓಲ್ಡ್ ಫೋನ್ಸ್ ಗಳನ್ನ ಪ್ರೈಸಿಂಗ್ ಡ್ರಾಪ್ ಆಗಿದೆ. ಎಷ್ಟಾಗಿದೆ ಅಂತಂದ್ರೆ 300 ರಿಂದ 600 ರೂಪಾಯಿ ಅಷ್ಟೇ. ಇವಾಗ 2 ಲಕ್ಷ ಫೋನ್ಗೆ 600 ರೂಪಾಯಿ ಕಡಿಮೆ ಮಾಡಿದ್ರೆ ಯಾರು ತಗೊಂತಾರೆ? ಆಪಲ್ ಅವರು ಯಾವುದೇ ಕಾರಣಕ್ಕೂ ಅವರ ಪ್ರೈಸಿಂಗ್ ನ 10,000 ಇಂದ 15,000 ವರೆಗೂ ಕಡಿಮೆ ಮಾಡೋದೇ ಇಲ್ಲ. ನಮ್ಮ ಎರಡನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಗೂಗಲ್ಗೆ ಟಕ್ಕರ್ ಕೊಡೋದಕ್ಕೆ ಚಾಟ್ ಜಿಪಿಟಿ ಅವರು ಸರ್ಚ್ ಜಿಪಿಟಿ ನ ಲಾಂಚ್ ಮಾಡ್ತಾ ಇದ್ದಾರೆ. ಗೂಗಲ್ ಗಿಂತ ಅಡ್ವಾನ್ಸ್ ಫ್ಯೂಚರ್ ಇರುತ್ತೆ ಇದರಲ್ಲಿ, ಹಾಗೆ ಇದು ಎಲ್ಲರಿಗೂ ಅವೈಲೇಬಲ್ ಇಲ್ಲ, ಇದು ಇನ್ನು ಟೆಸ್ಟಿಂಗ್ ಅಲ್ಲಿ ಇದೆ. ನೀವೇನಾದ್ರೂ ಇದರಲ್ಲಿ ಸರ್ಚ್ ಮಾಡಿದ್ರೆ ಗೂಗಲ್ ಕೊಡೋ ಇನ್ಫಾರ್ಮೇಶನ್ ಗಿಂತ 2 ಪಟ್ಟು ಜಾಸ್ತಿ ಇನ್ಫಾರ್ಮೇಶನ್ ಸಿಗುತ್ತೆ. ಹಾಗೆ AI ನಿಮ್ಗೆ ಗೈಡ್ ಮಾಡುತ್ತೆ, ಹಾಗೆ AI ಹೆಲ್ಪ್ ಕೂಡ ಮಾಡುತ್ತೆ. ಈ ಸರ್ಚ್ ಇಂಜಿನ್ ಗೂಗಲ್ಗೆ ಟಕ್ಕರ್ ಕೊಡುತ್ತಾ ಇಲ್ವಾ ಅಂತ ನಾವು ಕಾದ್ ನೋಡ್ಬೇಕು. ನಮ್ಮ ಮೂರನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಐಕ್ಯೂ ಕಡೆಯಿಂದ ಐಕ್ಯೂ Z9s ಹಾಗೆ ಐಕ್ಯೂ Z9 Pro ನ ಫೋಟೋಸ್ ಗಳು ಅನ್ವೀಲ್ಡ್ ಆಗಿದೆ. ನೀವು ಸಹ ನೋಡಬಹುದು, ಐಕ್ಯೂ ನ ಒಂದು ಈವೆಂಟ್ ಇತ್ತು, ಆಗ ಈ ಫೋನ್ಸ್ ಗಳ ಫೋಟೋಸ್ ನ ಅನ್ವೀಲ್ಡ್ ಆಗಿದೆ. ಈ ಫೋನ್ಸ್ ಗಳು ಸೆಕೆಂಡ್ ವೀಕ್ ಆಫ್ ಆಗಸ್ಟ್ ಅಲ್ಲಿ ನಮ್ಮ ಇಂಡಿಯಾದಲ್ಲೇ ಲಾಂಚ್ ಆಗುತ್ತೆ. ಈ ಫೋನ್ಸ್ ಗಳು ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಆಗಿರುತ್ತೆ. ನಿಮ್ಗೆ ಏನಾದ್ರೂ ಪರ್ಫಾರ್ಮೆನ್ಸ್ ಸೆಂಟ್ರಿಕ್ ಫೋನ್ ಬೇಕಾಗಿದ್ರೆ ನೀವು ಈ ಫೋನ್ ನ ತಗೋಬಹುದು. ನಮ್ಮ ನಾಲ್ಕನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ H50 ಅಫಿಷಿಯಲ್ ಲಾಂಚ್ ಡೇಟ್ ನ ಹೇಳಿದ್ದಾರೆ. ಈ ಫೋನ್ 1 ಆಗಸ್ಟ್ ಗೆ ಲಾಂಚ್ ಆಗುತ್ತೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 1 ಪ್ರೊಸೆಸರ್ ಇರುತ್ತೆ. ಕ್ಯಾಮೆರಾ ಬೆಸ್ಟ್ ಇರುತ್ತೆ, ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ಈ ಫೋನ್ ನ ಪ್ರೈಸಿಂಗ್ ಏನು ಇರುತ್ತೆ ಅಂತ ಇನ್ನೂ ಗೊತ್ತಿಲ್ಲ, ಕಾದ್ ನೋಡ್ಬೇಕು ಯಾವ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ. ನಮ್ಮ 5ನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ನಥಿಂಗ್ ಕಡೆಯಿಂದ ನಥಿಂಗ್ ಫೋನ್ 2A ಪ್ಲಸ್ ನ ಸ್ಪೆಸಿಫಿಕೇಶನ್ ಲೀಕ್ ಆಗಿದೆ. ಈ ಫೋನ್ ಆಲ್ಮೋಸ್ಟ್ ನಥಿಂಗ್ ಫೋನ್ 2A ತರನೇ ಇರುತ್ತಂತೆ, ಆದ್ರೆ ಇದರಲ್ಲಿ ಮೀಡಿಯಾಟೆಕ್ ಕಡೆಯಿಂದ ಡೈಮೆನ್ಸಿಟಿ 7350 ಪ್ರೊಸೆಸರ್ ಇರುತ್ತೆ. ಈ ಫೋನ್ 2A ಗಿಂತ 10% ಬೆಟರ್ ಇರುತ್ತೆ ಅಂತ ನಥಿಂಗ್ ಅವರೇ ಹೇಳವ್ರೆ. ನೋಡೋಣ ಲಾಂಚ್ ಆದಾಗ ಹೇಗಿರುತ್ತೆ ಅಂತ. ಈ ಫೋನ್ ಇದೇ ತಿಂಗಳು 31ಗೆ ಲಾಂಚ್ ಆಗ್ತಾ ಇದೆ. ನಮ್ಮ 6ನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಇನ್ಫಿನಿಕ್ಸ್ ಕಡೆಯಿಂದ ಇನ್ಫಿನಿಕ್ಸ್ ಸ್ಯಾಮ್ಸಂಗ್ ಜೊತೆಗೆ ಪಾರ್ಟ್ನರ್ಶಿಪ್ ಮಾಡ್ತಾವ್ರಂತೆ. ಯಾಕಂದ್ರೆ ಇನ್ಫಿನಿಕ್ಸ್ ತಮ್ಮ ಕ್ಯಾಮೆರಾ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಇನ್ಫಿನಿಕ್ಸ್ ಫೋನ್ಸ್ ಗಳ ಕ್ಯಾಮೆರಾ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿರ್ತಾ ಇರ್ಲಿಲ್ಲ. ಆದ್ರೆ ಈಗ ಸ್ಯಾಮ್ಸಂಗ್ ನ ಕ್ಯಾಮೆರಾ ಸೆನ್ಸರ್ ನ ಯೂಸ್ ಮಾಡ್ತಾರಂತೆ. ಮೊದಲನೇ ಬಾರಿಗೆ ಸ್ಯಾಮ್ಸಂಗ್ ಸೆನ್ಸರ್ ನ ಇನ್ಫಿನಿಕ್ಸ್ ನೋಟ್ 40X ಅಲ್ಲಿ ಬರ್ಬೋದು. ಹಾಗೆ ಇನ್ನು ಮುಂದೆ ಬರೋ ಇನ್ಫಿನಿಕ್ಸ್ ಫೋನ್ಸ್ ಗಳಲ್ಲಿ ಸ್ಯಾಮ್ಸಂಗ್ ಸೆನ್ಸರ್ ಇರುತ್ತೆ. ನಮ್ಮ 7ನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಆಪಲ್ ಕಡೆಯಿಂದ ಆಪಲ್ ಐಫೋನ್ 17 ಸ್ಲಿಮ್ ಲಾಂಚ್ ಆಗ್ತಾ ಇದೆ. ಐಫೋನ್ 16 ಸೀರೀಸ್ ಜೊತೆಗೆ ಈ ಫೋನ್ ಕೂಡ ಲಾಂಚ್ ಆಗಬಹುದು. ಈ ಫೋನ್ ಅಲ್ಲಿ ಸಿಂಗಲ್ ಕ್ಯಾಮೆರಾ ಇರುತ್ತೆ. ಈ ಫೋನ್ ಆಲ್ಮೋಸ್ಟ್ ಐಫೋನ್ SE ಸೀರೀಸ್ ತರನೇ ಇರುತ್ತೆ. ಹಾಗೆ ಈ ಫೋನ್ ಆಫರ್ಡಬಲ್ ಪ್ರೈಸಿಂಗ್ ಅಲ್ಲಿ ಬರ್ಬೋದು. ಹಾಗೆ ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದ್ರೆ, ನಿಮ್ಗೇನಾದ್ರೂ Type-C ಚಾರ್ಜರ್ ಕಡಿಮೆ ಬೆಲೆಗೆ ಒಂದು ಬೆಸ್ಟ್ ಬ್ರ್ಯಾಂಡ್ ಇಂದ ಬೇಕಾ? ಹಾಗಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗ್ಬೋದು. ಎಮ್ರನ್ ಕಡೆಯಿಂದ Type-C ಚಾರ್ಜರ್ ಕಡಿಮೆ ಪ್ರೈಸಿಂಗ್ ಗೆ ಅಮೆಝಾನ್ ಅಲ್ಲಿ ಸಿಗ್ತಾ ಇದೆ. ಈ ಚಾರ್ಜರ್ ನ ಫೀಚರ್ಸ್ ನ ನೋಡೋದಾದ್ರೆ, ಈ ಚಾರ್ಜರ್ 20 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಹಾಗೆ ಈ ಚಾರ್ಜರ್ ನ ಆಂಡ್ರಾಯ್ಡ್ ಹಾಗೆ ಐಫೋನ್ ಗೆ ಆರಾಮಾಗಿ ಯೂಸ್ ಮಾಡಬಹುದು. ಹಾಗೆ ಈ ಚಾರ್ಜರ್ ಗೆ 6 ತಿಂಗಳು ವಾರಂಟಿ ಕೂಡ ಸಿಗ್ತಾ ಇದೆ. ಈ ಚಾರ್ಜರ್ ಅಮೆಝಾನ್ ಅಲ್ಲಿ 499ಗೆ ಸಿಗ್ತಾ ಇದೆ. ನಿಮ್ಗೂ ಬೇಕು ಅಂತಂದ್ರೆ ನೀವು ಸಹ ಚೆಕ್ ಮಾಡಬಹುದು. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ನೆಕ್ಸ್ಟ್ ನಾವು ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ ನಾವು ಆಡೋ ಗೇಮ್ಸ್ ಗಳಲ್ಲಿ ವಾಯ್ಸ್ ಓವರ್ ಮಾಡೋ ಆರ್ಟಿಸ್ಟ್ ಗಳು ಸ್ಟ್ರೈಕ್ ಮಾಡ್ತಾ ಇದಾರಂತೆ. ಯಾಕಂದ್ರೆ ಎಷ್ಟೊಂದು ಗೇಮಿಂಗ್ ಕಂಪನಿಗಳು ವಾಯ್ಸ್ ಓವರ್ಗೋಸ್ಕರ AI ನ ಯೂಸ್ ಮಾಡ್ತಾ ಇದಾರಂತೆ. ಅದಕ್ಕೆ ಅವರು ಸ್ಟ್ರೈಕ್ ಮಾಡ್ತಾ ಇದಾರೆ. ಅವರು ಸ್ಟ್ರೈಕ್ ಮಾಡೋದು ಸರಿ ಅನ್ಸುತ್ತೆ ನನ್ಗೆ. ಯಾಕಂದ್ರೆ ಎಲ್ಲಾ ಕೆಲ್ಸನೂ AI ನೇ ಮಾಡಿದ್ರೆ ಮನುಷ್ಯರಿಗೆ ಯಾವುದೇ ಕೆಲಸ ಇರೋದಿಲ್ಲ ಮಾಡೋದಕ್ಕೆ ಅಲ್ವಾ. ಹಾಗೆ ಕೊನೆಯದಾಗಿ ಇವತ್ತಿನ ಫ್ಯಾಕ್ಟ್ ಏನು ಅಂತ ಅಂದ್ರೆ, ಈ ಭೂಮಿಯಲ್ಲಿ ಒಂದೇ ಒಂದ್ ಜೀವಿ ತನ್ನ ಮನಸ್ಫೂರ್ತಿಯಾಗಿ ಜೋರಾಗಿ ನಗುತ್ತೆ. ಆ ಜೀವಿನೇ ಮನುಷ್ಯ. ನಾವು ನಗುವಾಗ ನಮ್ಮ ಫೇಶಿಯಲ್ ಮಸಲ್ ಮೂವ್ ಆಗುತ್ತೆ. ಹಾಗೆ ನಾವೇನಾದ್ರೂ 15 ನಿಮಿಷ ನಗ್ತಾ ಇದ್ರೆ ನಮ್ಮ ಫ್ಯಾಟ್ ಮಸಲ್ 50 ಕ್ಯಾಲರೀಸ್ ನ ಬರ್ನ್ ಮಾಡುತ್ತೆ. ಹಾಗೆ ನಾವು ನಗೋದ್ರಿಂದ ನಮ್ಮ ಫೇಸ್ಗೆ ಎಕ್ಸರ್ಸೈಸ್ ಆಗುತ್ತೆ. ಆದ್ರಿಂದ ನೀವೆಲ್ಲರೂ ಯಾವಾಗ್ಲೂ ನಗ್ತಾ ಇರಿ, ಖುಷಿಯಾಗಿರಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.